ಸಂಜೆ ಕೆಂಪು ಬಣ್ಣವು ನಿಧಾನವಾಗಿ ನೀಲಿ ಕತ್ತಲೆಗೆ ತಿರುಗುತ್ತಿತ್ತು. ಗಾಳಿಯಲ್ಲಿ ಇನ್ನೂ ಮದುವೆಯ ಮೆಹಂದಿ ಮತ್ತು ಸುಗಂಧ ದ್ರವ್ಯದ ಸುವಾಸನೆ ಇತ್ತು. ಇಡೀ ಮನೆಯಲ್ಲಿ ಮದುವೆಯ ಸಂತೋಷ ಮತ್ತು ಸಿಹಿ ಇನ್ನೂ ನೆಲೆಸಿತ್ತು. ಹೊಸದಾಗಿ ಮದುವೆಯಾದ ಮಿತಾಲಿ ತನ್ನ ಹೊಸ ಕೋಣೆಯಲ್ಲಿ ಕುಳಿತಿದ್ದಳು. ಮಿತಾಲಿ ಮುಖದಲ್ಲಿ ಸ್ವಲ್ಪ ಆಯಾಸದೊಂದಿಗೆ ನೆಮ್ಮದಿಯ ನಗು ಇತ್ತು ಮತ್ತು ಅವಳ ಕಣ್ಣುಗಳು ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದವು ಮತ್ತು ಕಣ್ಣುಗಳು ತವರುಮನೆಯ ನೆನಪುಗಳಿಂದ ತೇವವಾಗುತ್ತಿದ್ದವು. ಅವಳು ಹಾಸಿಗೆಯ ಮೇಲೆ ಕುಳಿತು ಬಳೆಗಳ ಸಪ್ಪಳ ಕೇಳುತ್ತಾ, ಈಗ ಗಂಡನ ಮನೆ ನನ್ನ ಮನೆಯಾಗುತ್ತದೆ ಎಂದು ಯೋಚಿಸುತ್ತಿದ್ದಳು. ಆಗ ಬಾಗಿಲ ಮೇಲೆ ಸಣ್ಣ ಸದ್ದು ಕೇಳಿಸಿತು. ಕೋಣೆಗೆ ಉದ್ದನೆಯ ತೆಳ್ಳಗಿನ ಮಹಿಳೆ ಬಂದಳು. ಆಕೆಯ ಹಣೆಯ ಮೇಲೆ ದೊಡ್ಡ ಕೆಂಪು ಬಣ್ಣದ ಕುಂಕುಮ ಮತ್ತು ತುಟಿಗಳ ಮೇಲೆ ಒಂದು ರೀತಿಯ ನಗು ಇತ್ತು. ಅವಳು ಮಿತಾಲಿಯನ್ನು ಮಾತನಾಡಿಸಿದಳು. ಏನು ಮಿತಾಲಿ, ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೀಯಾ? ಆಕೆಯ ಧ್ವನಿಯಲ್ಲಿ ಮಾಧುರ್ಯ ಕಡಿಮೆ ಮತ್ತು ನೋಟದಲ್ಲಿ ತೂಕ ಮಾಡುವ ಭಾವನೆ ಹೆಚ್ಚಿತ್ತು. ಮಿತಾಲಿ ಸ್ವಲ್ಪ ಗಾಬರಿಯಿಂದ ನಿಧಾನವಾಗಿ ಉತ್ತರಿಸಿದಳು, ಹೌದು ದೊಡ್ಡಮ್ಮ, ಸ್ವಲ್ಪ ಸುಸ್ತಾಗಿದೆ. ದೊಡ್ಡಮ್ಮ ಶಾಂತ ಅವಳ ಬಳಿ ಬಂದು ಹಾಸಿಗೆಯ ಮೇಲೆ ಕುಳಿತರು. ಅವರ ಹೆಸರು ಶಾಂತ ಎಂದಿದ್ದರು. ಅವರ ಕಟುವಾದ ಮಾತುಗಳು ಮತ್ತು ಅನುಮಾನಾಸ್ಪದ ನೋಟದಿಂದಾಗಿ ಜನರು ಅವರನ್ನು ಬೆನ್ನ ಹಿಂದೆ ಶಕುನಿ ಎಂದು ಕರೆಯುತ್ತಿದ್ದರು. ಶಾಂತ, ಮಿತಾಲಿ, ನಿನ್ನ ಅತ್ತೆ ಕಮಲಾ ಬಹಳ ಕಟ್ಟುನಿಟ್ಟಿನ ನಿಯಮಗಳನ್ನು ಹೊಂದಿದ್ದಾರೆ ಎಂದು ಹೇಳಲು ನಾನು ಬಂದಿದ್ದೇನೆ. ಸಣ್ಣ ತಪ್ಪು ಕಂಡರೂ ನಿನಗೆ ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುವುದಿಲ್ಲ. ಮಿತಾಲಿ ಹೃದಯ ಬಡಿತ ಹೆಚ್ಚಾಯಿತು. ಅವಳ ಮುಖದ ಮೇಲಿನ ನಗು ನಿಧಾನವಾಗಿ ಮಾಯವಾಯಿತು. ಶಾಂತ ಮುಂದುವರಿಸಿದರು, ಮತ್ತು ಹೌದು, ಇಲ್ಲಿ ಪ್ರತಿಯೊಂದು ಮಾತಿಗೆ ಅರ್ಥ ತೆಗೆಯಲಾಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡು. ನಿನ್ನ ಅತ್ತೆ ನಿನ್ನ ಪ್ರತಿಯೊಂದು ಉಸಿರಾಟದ ಮೇಲೆ ಕಣ್ಣಿಡುತ್ತಾರೆ, ನೋಡುತ್ತಿರು. ಕೋಣೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತ್ತು. ಸ್ವಲ್ಪ ಸಮಯದ ಹಿಂದೆ ಹೊಸ ಕನಸುಗಳನ್ನು ಕಾಣುವಲ್ಲಿ ನಿರತಳಾಗಿದ್ದ ಮಿತಾಲಿ ಮನಸ್ಸಿನಲ್ಲಿ ಈಗ ಅನುಮಾನ ಮನೆ ಮಾಡಿತ್ತು. ಅತ್ತಿಗೆ ತನ್ನ ಕೆಲಸ ಮುಗಿಸಿ ಕೋಣೆಯಿಂದ ಹೊರನಡೆದಳು ಮತ್ತು ಮಿತಾಲಿ ವಿಚಿತ್ರ ಗೊಂದಲದಲ್ಲಿ ಮುಳುಗಿದಳು. ಯಾವಾಗ ಅವಳ ಗಂಡ ರಾಜೀವ್ ಬಂದನೋ, ಅವಳು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದಾಗ ಅವಳಿಗೆ ಏನೂ ನೆನಪಿರಲಿಲ್ಲ. ಅವಳು ಕೇವಲ ಯಂತ್ರದಂತೆ ಗಂಡನ ಮಾತನ್ನು ಪಾಲಿಸಿದಳು. ಮರುದಿನ ಬೆಳಿಗ್ಗೆ ಕಿಟಕಿಯಿಂದ ಬರುವ ಸೂರ್ಯನ ಬೆಳಕು ಮಿತಾಲಿ ಮುಖದ ಮೇಲೆ ಬಿದ್ದಾಗ ಅಲಾರಾಂ ಹಾಕದೆಯೇ ಅವಳಿಗೆ ಎಚ್ಚರವಾಯಿತು. ಹೇಗಿದ್ದರೂ ಅವಳಿಗೆ ಸರಿಯಾಗಿ ನಿದ್ದೆ ಎಲ್ಲಿ ಬಂದಿತ್ತು? ಅತ್ತಿಗೆಯ ಮಾತುಗಳು ಆಕೆಯ ಮನಸ್ಸಿನಲ್ಲಿ ವಿಷದಂತೆ ಬೆರೆತು ಹೋಗಿದ್ದವು ಮತ್ತು ಪ್ರತಿಯೊಂದು ಪದವೂ ಪದೇ ಪದೇ ಕಿವಿಯಲ್ಲಿ ಗುನುಗುತ್ತಿತ್ತು. ಅವಳು ಬೇಗನೆ ಎದ್ದು ಸ್ನಾನ ಮಾಡಿ ಸಿದ್ಧಳಾದಳು. ಆದರೆ ಸೀರೆ ಉಡುವಾಗ ಸ್ವಲ್ಪ ತೊಂದರೆಯಾಯಿತು. ಹೀಗಾಗಿ ಸಿದ್ಧವಾಗಲು ಸ್ವಲ್ಪ ಸಮಯ ಹಿಡಿಯಿತು. ಅವಳು ಕೋಣೆಯಿಂದ ಹೊರಗೆ ಬಂದ ಕೂಡಲೇ ಅವಳ ಅತ್ತೆ ಕಮಲಾ ಕೈಯಲ್ಲಿ ಪೂಜಾ ತಟ್ಟೆ ಹಿಡಿದು ನಿಂತಿದ್ದರು. ಅವಳು ನಿಧಾನವಾಗಿ ಹೇಳಿದಳು, ಮಿತಾಲಿ, ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಸಿದ್ಧವಾದರೆ ಒಳ್ಳೆಯದು. ಅವರು ಸಾಮಾನ್ಯ ಪದಗಳಲ್ಲಿ ಹೇಳಿದರು. ಅವರ ಧ್ವನಿಯಲ್ಲಿ ಯಾವುದೇ ಕಠಿಣತೆ ಇರಲಿಲ್ಲ. ಆದರೆ ಅತ್ತಿಗೆ ಬಿತ್ತಿದ ಆತಂಕವು ತಕ್ಷಣವೇ ಮಿತಾಲಿ ಮನಸ್ಸಿನಲ್ಲಿ ತಲೆ ಎತ್ತಲು ಪ್ರಾರಂಭಿಸಿತು. ಅವಳ ಮುಖ ಸ್ವಲ್ಪ ಬಿಳುಚಿಕೊಂಡಿತು ಮತ್ತು ಅವಳು ನಿಧಾನವಾಗಿ ಹೇಳಿದಳು, ಅತ್ತೆ, ನಾನು ಬೇಗ ಎದ್ದೆ. ಆದರೆ ಸಿದ್ಧವಾಗಲು ಸ್ವಲ್ಪ ಸಮಯ ಹಿಡಿಯಿತು. ಕಮಲಾ ಏನನ್ನೂ ಹೇಳಲಿಲ್ಲ. ಅವಳ ಹಣೆಯ ಮೇಲೆ ಕೈಯಾಡಿಸಿ ಮುಂದೆ ನಡೆದಳು. ಮೂಲೆಯಲ್ಲಿ ನಿಂತಿದ್ದ ಶಾಂತ ಎಲ್ಲವನ್ನೂ ನೋಡುತ್ತಿದ್ದರು. ಅವಳು ನಿಧಾನವಾಗಿ ನಕ್ಕಳು ಮತ್ತು ಮನಸ್ಸಿನಲ್ಲಿ, ನಾನು ಅನುಮಾನದ ಬೀಜವನ್ನು ಚೆನ್ನಾಗಿ ಬಿತ್ತಿದ್ದೇನೆ ಎಂದು ಯೋಚಿಸಿದಳು. ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ದೊಡ್ಡಮ್ಮನ ಯಾವುದೇ ಸಲಹೆಯು ಮಿತಾಲಿಗೆ ಚುಚ್ಚುವಂತಿತ್ತು. ಏಕೆಂದರೆ ದೊಡ್ಡಮ್ಮ ಹಾಗೆ ಮಾತನಾಡಿದ್ದಳು. ಒಂದು ವಾರದ ನಂತರ ಒಂದು ದಿನ ಮಿತಾಲಿ ಬೆಳಿಗ್ಗೆ ಉಪಾಹಾರಕ್ಕೆ ಅವಲಕ್ಕಿ ಮಾಡಿದಳು. ಅದು ಸ್ವಲ್ಪ ಬೆಚ್ಚಗಿತ್ತು ಮತ್ತು ಮೇಲ್ಭಾಗದಲ್ಲಿ ಕರಿಬೇವಿನ ಎಲೆಗಳು ಮತ್ತು ನಿಂಬೆಹಣ್ಣಿನ ಸಮೃದ್ಧ ಸುವಾಸನೆ ಇತ್ತು. ಆದರೆ ಕಮಲಾ ಒಂದು ತುತ್ತು ತೆಗೆದುಕೊಂಡು ತಟ್ಟೆಯನ್ನು ಒಂದು ಕಡೆ ಸರಿಸಿದರು ಮತ್ತು ಮೌನವಾಗಿ ಕೋಣೆಗೆ ಹೋದರು. ಮಿತಾಲಿ ಆಶ್ಚರ್ಯಚಕಿತಳಾದಳು. ಆಗ ಮುಖ್ಯದ್ವಾರದಿಂದ ದೊಡ್ಡಮ್ಮ ಮನೆಗೆ ಪ್ರವೇಶಿಸುತ್ತಾ, ಓಹ್, ಇಂದು ಮಿತಾಲಿ ಅವಲಕ್ಕಿ ಮಾಡಿದ್ದಾಳಾ ಎಂದು ಕೇಳಿದರು. ಮಿತಾಲಿ ಅವರನ್ನು ನೋಡುತ್ತಿದ್ದಂತೆ ಖುಷಿಪಟ್ಟಳು ಮತ್ತು ಹೌದು ದೊಡ್ಡಮ್ಮ, ಬನ್ನಿ ನೀವು ತಿಂಡಿ ತಿನ್ನಿ ಎಂದಳು. ಶಾಂತ ಮೂಗು ಮುರಿಯುತ್ತಾ, ಅದೆಲ್ಲ ಸರಿ ಮಿತಾಲಿ, ಆದರೆ ನಿನ್ನ ಅತ್ತೆಗೆ ಬೆಳಿಗ್ಗೆ ಬಿಸಿ ಬಿಸಿ ಪರಾಟ ಬೇಕು. ಅವರು ಇಂತಹ ಲಘು ಉಪಹಾರ ತಿನ್ನುವುದಿಲ್ಲ. ಅವರು ತಟ್ಟೆಯನ್ನು ಹೇಗೆ ಬದಿಗೆ ಸರಿಸಿದರು ಎಂದು ನೋಡುತ್ತಿದೆಯಲ್ಲವೇ? ಮಿತಾಲಿ ಮುಖ ಬಿಳಿಚಿಕೊಂಡಿತು. ಆಗ ದೊಡ್ಡಮ್ಮ ಹೇಳಿದಳು, ನೀನು ಎಷ್ಟು ಕಷ್ಟಪಟ್ಟಿರಬಹುದು, ಆದರೆ ಇಲ್ಲಿ ಹೊಗಳುವವರೇ ಇಲ್ಲ ಮಿತಾಲಿ. ಎಲ್ಲರೂ ತಕರಾರು ಮಾಡುವವರೇ. ಎದುರಿಗೆ ಯಾರೇ ಸಿಹಿಯಾಗಿ ಮಾತನಾಡಿದರೂ ಜನರ ಮೌನದಲ್ಲಿಯೂ ವಿಷ ಇರುತ್ತದೆ.
ನೋಡು, ಇದು ಕೂಡ ಬೇಸರ ತೋರಿಸುವ ಒಂದು ಮಾರ್ಗ. ತಿನ್ನದೆ ಕುಡಿಯದೆ ತಟ್ಟೆ ಬಿಟ್ಟು ಎದ್ದರು. ಮಿತಾಲಿ ಮನಸ್ಸು ಕುಂದಿತು. ದೊಡ್ಡಮ್ಮ ಅದೇ ಊರಿನಲ್ಲಿ ವಾಸಿಸುತ್ತಿದ್ದರಿಂದ ಯಾವಾಗ ಬೇಕಾದರೂ ಭೇಟಿ ನೀಡಲು ಬರುತ್ತಿದ್ದರು. ಮತ್ತು ಬಂದ ತಕ್ಷಣ ಮಿತಾಲಿ ಮನಸ್ಸಿನಲ್ಲಿ ವಿಷ ತುಂಬುವ ಕೆಲಸ ಮಾಡುತ್ತಿದ್ದರು. ಮಿತಾಲಿ ಗಂಡ ರಾಜೀವ್ ಆಫೀಸಿನಿಂದ ಬಂದ ನಂತರ ಎಲ್ಲರೊಂದಿಗೆ ಹಾಲ್ನಲ್ಲಿ ಕುಳಿತು ಮಾತನಾಡಲು ಪ್ರಾರಂಭಿಸುತ್ತಿದ್ದ. ನೆರೆಹೊರೆಯ ವಿಷಯಗಳು, ಆಫೀಸಿನ ಗಾಸಿಪ್, ದೇಶ ವಿದೇಶದ ಸುದ್ದಿಗಳ ಬಗ್ಗೆಯೂ ಬಹಳ ಚರ್ಚೆ ನಡೆಯುತ್ತಿತ್ತು. ಮಿತಾಲಿ ಒದ್ದಾಡುತ್ತಿದ್ದಳು, ಏಕೆಂದರೆ ರಾಜೀವ್ ತಡರಾತ್ರಿಯಲ್ಲಿ ಕೋಣೆಗೆ ಬರುತ್ತಿದ್ದ ಮತ್ತು ಆಗ ಮಾತ್ರ ಅವಳು ಅವನೊಂದಿಗೆ ಏಕಾಂತದಲ್ಲಿ ಮಾತನಾಡಲು ಸಾಧ್ಯವಾಗುತ್ತಿತ್ತು. ದೊಡ್ಡಮ್ಮನ ಮಾತುಗಳು ಪದೇ ಪದೇ ಅವಳ ಕಿವಿಯಲ್ಲಿ ಗುನುಗುತ್ತಿದ್ದವು. ನಿಮ್ಮ ಅತ್ತೆ ನಿಮ್ಮ ಗಂಡನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ಗಂಡನನ್ನು ಪ್ರೀತಿಯಿಂದ ನಿಮ್ಮವನನ್ನಾಗಿ ಮಾಡಿಕೊಳ್ಳಬೇಕು. ಅತ್ತಿಗೆ ಅಸಂಖ್ಯಾತ ಮಾತುಗಳನ್ನು ಅವಳ ಮನಸ್ಸಿನಲ್ಲಿ ತುಂಬಿಸಿದ್ದಳು. ಇದರಿಂದಾಗಿ ಅವಳು ತನ್ನ ಗಂಡನ ಮನೆಯಲ್ಲಿ ಎಲ್ಲಾ ಸಂಬಂಧಗಳನ್ನು ಸರಾಗವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಮಿತಾಲಿ ಉಸಿರುಗಟ್ಟುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಮನೆಯಲ್ಲಿ ಯಾರೂ ತನ್ನವರಲ್ಲ ಎಂದು ಅವಳಿಗೆ ಅನಿಸುತ್ತಿತ್ತು. ಎಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾ ತಮಾಷೆ ಮಾಡುತ್ತಿದ್ದರು ಮತ್ತು ಅವಳು ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲರ ಮುಖಗಳನ್ನು ನೋಡುತ್ತಾ ಇರುತ್ತಿದ್ದಳು. ಈ ಮನೆಯಲ್ಲಿ ನಾನು ಕೇವಲ ಕೆಲಸ ಮಾಡುವ ಯಂತ್ರವಷ್ಟೇ ಎಂದು ಅವಳಿಗೆ ಅನ್ನಿಸುತ್ತಿತ್ತು. ಆದರೂ ಅವಳ ಅತ್ತೆ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವಳು ಕೇವಲ ನಾಟಕ ಮಾಡುತ್ತಿದ್ದಾರೆ ಎಂದು ಮಿತಾಲಿಗೆ ಅನಿಸುತ್ತಿತ್ತು. ನಿಧಾನವಾಗಿ ಮಿತಾಲಿ ಮೌನವಾಗತೊಡಗಿದಳು. ಒಂದು ದಿನ ಮಧ್ಯಾಹ್ನ ಶಾಂತ ಮನೆಗೆ ಬಂದಾಗ ಮಿತಾಲಿ ಅಡುಗೆಮನೆಯಲ್ಲಿ ತರಕಾರಿ ಮಾಡುತ್ತಿದ್ದಳು. ಅವರು ನೇರವಾಗಿ ಅಡುಗೆಮನೆಗೆ ಬಂದು ಹೇಳಿದರು, ಮಿತಾಲಿ, ಇತ್ತೀಚೆಗೆ ನಿನ್ನ ಮುಖವು ಕುಂದಿದಂತೆ ಕಾಣುತ್ತಿದೆ ಎಂದು ನೋಡುತ್ತಿದ್ದೇನೆ. ಎಲ್ಲವೂ ಸರಿಯಾಗಿದೆಯಾ? ಮಿತಾಲಿ ಹಗುರವಾಗಿ ನಗುತ್ತಾ, ಏನಿಲ್ಲ ದೊಡ್ಡಮ್ಮ, ನಿನ್ನೆ ನಿದ್ದೆ ಬರಲಿಲ್ಲ ಅಷ್ಟೇ ಎಂದಳು. ದೊಡ್ಡಮ್ಮ ಅವಳ ಬಳಿ ಬಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟುತ್ತಾ, ನನಗೆ ಚೆನ್ನಾಗಿ ಗೊತ್ತು ಮಿತಾಲಿ. ನಿನ್ನ ಗಂಡ ಅತ್ತೆಯ ಹಿಡಿತದಲ್ಲಿ ಇದ್ದಾನೆ. ಅದಕ್ಕೆ ನಿನಗೆ ಇಲ್ಲಿ ಮನಸ್ಸಿಲ್ಲ. ನಾನು ಹೇಳುತ್ತೇನೆ, ನೀನು ನಿನ್ನ ಗಂಡನಿಗೆ ಗೃಹಸ್ಥಾಶ್ರಮವನ್ನು ಬೇರ್ಪಡಿಸಲು ಪಟ್ಟು ಹಿಡಿ. ಆಗ ನೀವಿಬ್ಬರೂ ಆರಾಮವಾಗಿರಿ. ರಾಜೀವ್ ಪ್ರತಿಯೊಂದು ವಿಷಯದಲ್ಲೂ ಅಮ್ಮನ ಮಾತನ್ನೇ ಕೇಳುತ್ತಾನೆ. ಈ ಮನೆಯಲ್ಲಿ ಸೊಸೆಯನ್ನು ಅತ್ಯಂತ ಕೆಳಗೆ ಇಡಲಾಗುತ್ತದೆ. ನಿನ್ನ ಅತ್ತೆಯ ಒಂದು ಸನ್ನೆಯಿಂದ ನಿನ್ನ ಗಂಡ ಬದಲಾಗುತ್ತಾನೆ. ಆದ್ದರಿಂದ ಮೊದಲು ನೀನು ಅವನನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೋ. ಈಗ ಮಿತಾಲಿ ಮುಖವು ಇನ್ನಷ್ಟು ಬಾಡಿತ್ತು. ದೊಡ್ಡಮ್ಮ ಮುಂದಿನ ಬಾಣವನ್ನು ಬಿಡುತ್ತಾ, ನೀನು ಬಹಳ ಬುದ್ಧಿವಂತೆ ಮಿತಾಲಿ. ಒಂದು ವಿಷಯ ನೆನಪಿಟ್ಟುಕೋ, ಇಲ್ಲಿ ಪ್ರೀತಿಯ ನಾಟಕ ಮಾಡುವುದು ಸುಲಭ, ಆದರೆ ಸೊಸೆಗೆ ತನ್ನ ಸ್ಥಾನವನ್ನು ಗಳಿಸುವುದು ಬಹಳ ಕಷ್ಟ ಮತ್ತು ನೀನು ಈ ಜನರ ಪ್ರತಿಯೊಂದು ಮಾತಿಗೆ ತಲೆದೂಗುತ್ತಾ ಇರುವವರೆಗೂ ಏನೂ ಸರಿ ಆಗುವುದಿಲ್ಲ ಎಂದಳು. ಈಗ ಮಿತಾಲಿಗೆ ತನ್ನ ಗಂಡನ ನಗುವಿನಲ್ಲಿಯೂ ಕೃತಜ್ಞತೆ ಕಾಣಲು ಪ್ರಾರಂಭಿಸಿತು. ದೊಡ್ಡಮ್ಮ ಮಧ್ಯಾಹ್ನದ ಊಟದ ನಂತರ ತನ್ನ ಮನೆಗೆ ಹಿಂತಿರುಗಿದ್ದರು. ಸಂಜೆ ಸುಮಾರು 5 ಗಂಟೆಗೆ ಮಿತಾಲಿ ಅಡುಗೆಮನೆಯಲ್ಲಿ ಚಹಾ ಮಾಡುತ್ತಿದ್ದಳು. ಆಗ ಕಮಲ ಅವರ ಫೋನಿಗೆ ಕರೆ ಬಂದಿತು. ಅವರು ಕರೆ ಸ್ವೀಕರಿಸಿದಾಗ ಅವರ ಮುಖ ಬಿಳಿಚಿಕೊಂಡಿತು. ಅವರು ಗಾಬರಿಯಿಂದ ಹೇಳಿದಳು, ರಾಜೀವ್ ಯಾವ ಆಸ್ಪತ್ರೆಯಲ್ಲಿ? ಮಿತಾಲಿ ಓಡಿಬಂದು, ಏನಾಯಿತು ಅತ್ತೆ ಎಂದು ಕೇಳಿದಳು. ಆಗ ಅವರು, ರಾಜೀವ್ಗೆ ಆಕ್ಸಿಡೆಂಟ್ ಆಗಿದೆ ಮಿತಾಲಿ. ಅವನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ಬೇಗ ಹೋಗೋಣ ಸೊಸೆ ಎಂದು ಹೇಳುತ್ತಾ ಅಳಲು ಪ್ರಾರಂಭಿಸಿದಳು. ಮನೆಯವರೆಲ್ಲರೂ ಆಸ್ಪತ್ರೆಗೆ ಓಡೋಡಿ ಹೋದರು. ರಾಜೀವ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ. ಗಾಯಗಳು ಗಂಭೀರವಾಗಿರಲಿಲ್ಲ, ಆದರೆ ತಲೆ ಮತ್ತು ಕಾಲಿಗೆ ಆಳವಾದ ಗಾಯಗಳಾಗಿದ್ದವು. ಅವನು ಐಸಿಯುನಲ್ಲಿ ದಾಖಲಾಗಿದ್ದ. ಮಿತಾಲಿ ಮಾವ ತಕ್ಷಣವೇ ಅತ್ಯುತ್ತಮ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ವಿಮೆ, ಬಿಲ್ ಮತ್ತು ಎಲ್ಲಾ ದಾಖಲೆಗಳನ್ನು ಮಾವ ನೋಡಿಕೊಂಡರು. ಅತ್ತೆ ಮನೆ ಮತ್ತು ಅಡುಗೆಮನೆಯನ್ನು ನೋಡಿಕೊಂಡರು. ಅವರು ಅಡುಗೆ ಮಾಡಿ ತರುತ್ತಿದ್ದರು. ಮಿತಾಲಿ ಪೂರ್ತಿ ಸಮಯ ರಾಜೀವ್ ಜೊತೆಯೇ ಇರುತ್ತಿದ್ದಳು. ಇಂತಹ ಕಷ್ಟದ ಸಮಯದಲ್ಲಿ ಮನೆಯವರು ಎಷ್ಟು ಬೆಂಬಲ ನೀಡುತ್ತಿದ್ದಾರೆ ಎಂದು ಅವಳು ನೋಡುತ್ತಿದ್ದಳು. ದೊಡ್ಡಮ್ಮ ಕೂಡ ಆಸ್ಪತ್ರೆಗೆ ಅವನನ್ನು ಭೇಟಿಯಾಗಲು ಬಂದರು. ಅವರು ಅವಳನ್ನು ಎಳೆದುಕೊಂಡು ಒಂದು ಮೂಲೆಯಲ್ಲಿಗೆ ಕರೆದುಕೊಂಡು ಹೋಗಿ, ನೀನು ವಿಶ್ರಾಂತಿ ಪಡೆಯಲು ಮನೆಗೆ ಹೋಗುವುದಿಲ್ಲವೇ ಎಂದು ಕೇಳಿದರು. ಮಿತಾಲಿ, ದೊಡ್ಡಮ್ಮ, ನಾನು ಇಂತಹ ಪರಿಸ್ಥಿತಿಯಲ್ಲಿ ರಾಜೀವ್ ಅವರನ್ನು ಬಿಟ್ಟು ಹೇಗೆ ಹೋಗಲು ಸಾಧ್ಯ? ಮತ್ತು ಆರಂಭದಲ್ಲಿ ಕುಟುಂಬದಲ್ಲಿ ಆತ್ಮೀಯತೆ ಇಲ್ಲ ಎಂದು ನನಗೆ ಅನ್ನಿಸುತ್ತಿತ್ತು. ಆದರೆ ಇಂದು ನೋಡಿ, ಕಷ್ಟದ ಸಮಯದಲ್ಲಿ ಇದೇ ಕುಟುಂಬ ತಾನೇ ಜೊತೆಯಾಗಿದೆ. ನಾನು ಅತ್ತೆ ಮತ್ತು ರಾಜೀವ್ ಅವರನ್ನು ಅರ್ಥಮಾಡಿಕೊಳ್ಳುವಲ್ಲಿ ತಪ್ಪು ಮಾಡುತ್ತಿದ್ದೆನೋ ಏನೋ. ಇಂದು ನನಗೆ ಕುಟುಂಬದ ನಿಜವಾದ ಮಹತ್ವ ಅರ್ಥವಾಗುತ್ತಿದೆ ಎಂದಳು. ಶಾಂತ ತಣ್ಣನೆಯ ನಗುವಿನೊಂದಿಗೆ, ರಾಜೀವ್ ಅವರ ಮಗ ಮಿತಾಲಿ. ಅಷ್ಟು ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗಾಗಿ ಮಾಡುತ್ತಾರೆ.
ಆದರೆ ಯೋಚಿಸು, ನೀನು ಅವನ ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ್ದರೆ ನಿನ್ನ ಅತ್ತೆ ನಿನ್ನನ್ನು ನೋಡಿಕೊಳ್ಳುತ್ತಿದ್ದರಾ? ನಿನ್ನ ಮಾವ ಇಷ್ಟು ಖರ್ಚು ಮಾಡುತ್ತಿದ್ದರಾ? ಸೊಸೆಯ ಪಾಲಿಗೆ ಕೇವಲ ಕರ್ತವ್ಯಗಳಿರುತ್ತವೆ, ಪ್ರೀತಿಯಲ್ಲ. ಅದು ಅವರ ಸ್ವಂತ ಮಗ. ಹಾಗಾಗಿ ಅವರು ಅವನಿಗೆ ಖರ್ಚು ಮತ್ತು ಕಾಳಜಿ ಮಾಡುತ್ತಾರೆ. ಸೊಸೆಗೆ ಏನಾದರೂ ಆದರೆ ಅವರ ನಿಜವಾದ ಪರೀಕ್ಷೆ ಆಗುತ್ತದೆ ಎಂದರು. ದೊಡ್ಡಮ್ಮನ ಮಾತುಗಳನ್ನು ಕೇಳಿ ಮಿತಾಲಿ ಮನಸ್ಸಿನಲ್ಲಿ ಅನುಮಾನದ ಹುಳು ಕೊರೆಯಲು ಪ್ರಾರಂಭಿಸಿತು. ಅವಳ ಮುಖ ಕುಂದಿತು ಮತ್ತು ಅವಳು ಯೋಚಿಸಲು ಪ್ರಾರಂಭಿಸಿದಳು, ನನಗೆ ನಿಜವಾಗಿಯೂ ಅಗತ್ಯವಿದ್ದರೆ ಅತ್ತೆ ನನ್ನನ್ನು ಇಷ್ಟು ಕಾಳಜಿ ಮಾಡುತ್ತಿದ್ದರಾ? ಅವಳ ಕಣ್ಣುಗಳಲ್ಲಿ ಸಣ್ಣ ಕಣ್ಣೀರು ಬರಲು ಪ್ರಾರಂಭಿಸಿತು. ನಿಧಾನವಾಗಿ ಸಮಯ ಕಳೆಯಿತು. ರಾಜೀವ್ ಮನೆಗೆ ಬಂದನು. ವೈದ್ಯರು ಅವನಿಗೆ 1 ತಿಂಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಇಡೀ ಕುಟುಂಬ ಅವನನ್ನು ನೋಡಿಕೊಂಡರು. 1 ತಿಂಗಳ ನಂತರ ಅವನು ಸಂಪೂರ್ಣವಾಗಿ ಗುಣಮುಖನಾದನು. ಆದರೆ ಈ ಮಧ್ಯೆ ಮಿತಾಲಿ ಸಾಕಷ್ಟು ಒತ್ತಡದಲ್ಲಿ ಸಿಲುಕಿಕೊಂಡಿದ್ದಳು ಮತ್ತು ತಿನ್ನುವುದರ ಮೇಲೂ ಗಮನ ಕೊಡುತ್ತಿರಲಿಲ್ಲ. ಅವಳಿಗೆ ಸ್ವಲ್ಪ ದೌರ್ಬಲ್ಯ ಬಂದಿತ್ತು. ಒಂದು ದಿನ ರಾಜೀವ್ ಆಫೀಸಿಗೆ ಹೊರಟು ಹೋದನು. ಅವಳು ಬಟ್ಟೆ ಒಣಗಿಸಲು ಚಾವಣಿಗೆ ಹೋಗುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳಿಗೆ ತಲೆತಿರುಗಿತು ಮತ್ತು ಅವಳು ಮೆಟ್ಟಿಲುಗಳಿಂದ ಜಾರಿಬಿದ್ದಳು. ಒಂದು ಜೋರಾದ ಕೂಗು ಮನೆಯಲ್ಲಿ ಕೇಳಿಸಿತು. ಅವಳ ಅತ್ತೆ ಕಮಲಾ ಓಡಿಬಂದರು. ಅವರು ಮಿತಾಲಿಯನ್ನು ಎತ್ತಿ ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು, ಮಿತಾಲಿ, ನಿನಗೇನಾಯಿತು ಎಂದು ಕೇಳಿದರು. ಯಾರಾದರೂ ಸೊಸೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವರ ಕೂಗು ಕೇಳಿ ನೆರೆಮನೆಯವರು ಓಡಿಬಂದರು. ನೆರೆಮನೆಯವರ ಸಹಾಯದಿಂದ ಕಮಲಾ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ವೈದ್ಯರು, ಇವರ ಕಾಲಿಗೆ ತಿರುಚಿದ ಗಾಯವಾಗಿದೆ ಮತ್ತು ಬೆನ್ನುಹುರಿಯಲ್ಲೂ ಗಾಯವಾಗಿದೆ. ಹಾಗಾಗಿ ಇವರು ಕನಿಷ್ಠ 2 ತಿಂಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕು ಎಂದು ಹೇಳಿದರು. ಈಗ ಮಿತಾಲಿ ಹಾಸಿಗೆ ಮೇಲೆ ಮಲಗಿದ್ದಳು ಮತ್ತು ಮನೆಯವರು ಅವಳ ಬಗ್ಗೆ ಚಿಂತಿಸುತ್ತಿದ್ದರು. ಎಲ್ಲರೂ ಅವಳನ್ನು ನೋಡಿಕೊಳ್ಳುವಲ್ಲಿ ನಿರತರಾಗಿದ್ದರು. ರಾಜೀವ್ ಕೂಡ ಅವಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಿದ್ದನು. ಅವಳ ಅತ್ತೆ ದಿನವಿಡೀ ನೆರಳಿನಂತೆ ಅವಳೊಂದಿಗೆ ಇರುತ್ತಿದ್ದರು ಮತ್ತು ಸೊಸೆಗೆ ಏನೂ ಬೇಕಾಗಬಾರದು ಎಂದು ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅವರು, ಮಿತಾಲಿ, ನಿನ್ನ ಕೂದಲು ಎಷ್ಟು ಸಿಕ್ಕುಬಿಕ್ಕಾಗಿದೆ. ನಿಲ್ಲು, ಸ್ವಲ್ಪ ಎಣ್ಣೆ ಹಾಕಿ ಕೂದಲು ಬಾಚುತ್ತೇನೆ. ನಿನಗೆ ಒಳ್ಳೆಯದೆನಿಸುತ್ತದೆ ಎಂದರು. ಮಿತಾಲಿ ನಾಚಿಕೆಯಿಂದ ತುಂಬಿಹೋದಳು. ಅವಳು ಅತ್ತೆಯ ಬಗ್ಗೆ ಹೇಗೆ ಅನುಮಾನ ಪಡುತ್ತಿದ್ದಳು ಎಂದು ನೆನೆದು. ಒಂದು ದಿನ ಮಿತಾಲಿ ಮಲಗಿದ್ದಳು. ಆಗ ಇದ್ದಕ್ಕಿದ್ದಂತೆ ಅವಳ ನಿದ್ದೆ ಭಂಗವಾಯಿತು. ಆಗ ಅವಳ ಅತ್ತೆ ಅವಳ ಪಾದಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದರು. ಅವಳು ಕಾಲು ಹಿಂದೆ ಎಳೆದುಕೊಂಡು, ಅತ್ತೆ, ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಆಗ ಕಮಲಾ, ನಿನ್ನ ವಯಸ್ಸಿನಲ್ಲಿ ನಾನು ಕೂಡ ಬಹಳಷ್ಟು ಅನುಭವಿಸಿದ್ದೇನೆ. ಮಿತಾಲಿ, ನೀನು ಬಹಳ ಮುದ್ದಾಗಿದ್ದೀಯಾ. ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತೀಯಾ. ಹಾಗಾಗಿ ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸಬಾರದೆ ಎಂದರು. ಮಿತಾಲಿ ಕಣ್ಣುಗಳು ತುಂಬಿ ಬಂದವು. ಮೊದಲ ಬಾರಿಗೆ ಅವಳಿಗೆ ಅತ್ತೆಯ ಬೆರಳುಗಳಲ್ಲಿ ಅನುಮಾನವಲ್ಲ, ತಾಯಿಯ ಪ್ರೀತಿ ಕಾಣಿಸಿತು. ಅವಳು ಈಗ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅವಳು ಅಳುತ್ತಾ ಹೇಳಿದಳು, ಅತ್ತೆ, ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಕಮಲಾ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವಳ ಮುಖ ನೋಡುತ್ತಾ, ಹೇಳು ಮಿತಾಲಿ ಎಂದರು. ಆಗ ಅವಳು ಹೇಳಿದಳು, ದೊಡ್ಡಮ್ಮ ಯಾವಾಗಲೂ ಬಂದಾಗ ನೀವು ನನ್ನನ್ನು ಪ್ರೀತಿಸುವುದಿಲ್ಲ. ನೀವು ಯಾವಾಗಲೂ ಸೊಸೆಯನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಲು ಬಯಸುತ್ತೀರಿ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಕಮಲಾ ನಕ್ಕರು ಮತ್ತು ಅವಳನ್ನು ಬಿಡು. ಅವಳು ತನ್ನ ಗಂಡನ ಮನೆಯಲ್ಲೂ ಯಾರೊಂದಿಗೂ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರು. ಆಗ ಮನೆಯ ಕೆಲಸದವಳು ನೀರಿನ ಜಗ್ ತೆಗೆದುಕೊಂಡು ಬಂದು ನಗುತ್ತಾ, ಅಯ್ಯೋ ಅಕ್ಕ, ನೀವು ಯಾರ ಮಾತಿಗೆಲ್ಲಾ ತಲೆಕೆಡಿಸಿಕೊಳ್ಳುತ್ತೀರಿ. ಅವರ ಹೆಸರು ಶಕುನಿ. ಅವರ ಕೆಲಸವೇ ಜನರ ಮನೆಯಲ್ಲಿ ಬೆಂಕಿ ಹಚ್ಚುವುದು ಎಂದಳು. ಈ ಹೆಸರನ್ನು ಕೇಳಿ ಕಮಲಾ ಜೋರಾಗಿ ನಕ್ಕರು. ಮಿತಾಲಿ ಕೂಡ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಹಗುರವಾಗಿ ನಕ್ಕಳು. ಅವಳು ಯೋಚಿಸಿದಳು, ಅತ್ತಿಗೆ ಹಚ್ಚಿದ ಬೆಂಕಿಯಿಂದ ನಾನು ನನ್ನ ಸುಂದರ ಸಂಸಾರವನ್ನು ಸುಡಲು ಹೊರಟಿದ್ದೆ. ಆದರೆ ನನ್ನ ಮನೆಯವರು ಎಷ್ಟು ಒಳ್ಳೆಯವರು. ನಿಧಾನವಾಗಿ ಸಮಯ ಕಳೆಯಿತು ಮತ್ತು ಮಿತಾಲಿ ಕೂಡ ಸಂಪೂರ್ಣವಾಗಿ ಗುಣಮುಖಳಾದಳು. ಈಗ ಅವಳು ತನ್ನ ಕುಟುಂಬದಲ್ಲಿ ಬೆರೆತು ಬಾಳಲು ಪ್ರಾರಂಭಿಸಿದಳು. ಈ ಮಧ್ಯೆ ಮನೆಯಲ್ಲಿ ನವರಾತ್ರಿಯ ಆಯೋಜನೆ ನಡೆಯುತ್ತಿತ್ತು. ಎಲ್ಲೆಡೆ ಸಂತೋಷವಿತ್ತು. ಭಜನೆಯ ಸ್ವರ, ಲಹರಿ ಮತ್ತು ಹೂವುಗಳ ಸುವಾಸನೆಯಿಂದ ಅಂಗಳ ತುಂಬಿತ್ತು. ಮಿತಾಲಿ ಹಳದಿ ಬಣ್ಣದ ಕೆಂಪು ಬಾರ್ಡರ್ ಸೀರೆಯನ್ನುಟ್ಟು ಪೂಜೆಗೆ ತಯಾರಿ ನಡೆಸುತ್ತಿದ್ದಳು. ಅವಳ ಹಣೆಯ ಮೇಲೆ ಕೆಂಪು ಬಣ್ಣದ ಕುಂಕುಮ, ಕಣ್ಣುಗಳಲ್ಲಿ ಕಾಡಿಗೆ ರೇಖೆ ಮತ್ತು ಹಣೆಯಲ್ಲಿ ಹೊಳೆಯುವ ಸಿಂಧೂರ ಅವಳನ್ನು ಇನ್ನಷ್ಟು ಸುಂದರವಾಗಿಸುತ್ತಿತ್ತು.
ಆಗ ದೊಡ್ಡಮ್ಮ ಅಂಗಳಕ್ಕೆ ಪ್ರವೇಶಿಸುತ್ತಾ, ಮಿತಾಲಿ, ಇಂದು ಬಹಳ ಸುಂದರವಾಗಿ ಮತ್ತು ಸಂತೋಷವಾಗಿ ಕಾಣುತ್ತಿದ್ದೀಯಾ? ಮನೆಯವರನ್ನು ನೀನು ನಿನ್ನ ಬೆರಳುಗಳ ಮೇಲೆ ಕುಣಿಸಲು ಪ್ರಾರಂಭಿಸಿದ್ದೀಯಾ ಅನಿಸುತ್ತೆ ಎಂದರು. ಅಕ್ಕಪಕ್ಕದಲ್ಲಿ ಕೆಲವು ಸಂಬಂಧಿಕರು, ನೆರೆಮನೆಯವರು ಕುಳಿತಿದ್ದರು. ಮಿತಾಲಿ ಹಗುರವಾಗಿ ನಕ್ಕು ಎಲ್ಲರ ಮುಂದೆ ಶಾಂತ ಸ್ವರದಲ್ಲಿ, ದೊಡ್ಡಮ್ಮ, ನನ್ನ ಮನೆಯವರಿಂದ ನನ್ನನ್ನು ದೂರ ಮಾಡಲು ನೀವು ಬಹಳ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಯಾರೂ ತಮ್ಮವರು ಮತ್ತು ಯಾರೂ ಪರಕೀಯರು ಎಂದು ಸಮಯ ನನಗೆ ಅರ್ಥ ಮಾಡಿಸಿದೆ. ನಾನು ಇಲ್ಲಿ ಯಾರನ್ನೂ ನನ್ನ ಬೆರಳುಗಳ ಮೇಲೆ ಕುಣಿಸಲು ಬಂದಿಲ್ಲ, ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯಲು ಬಂದಿದ್ದೇನೆ ಮತ್ತು ನಾನು ಅದನ್ನೇ ಮಾಡುತ್ತಿದ್ದೇನೆ ಎಂದಳು. ದೊಡ್ಡಮ್ಮ ಅವಳ ಮುಖ ನೋಡುತ್ತಿದ್ದಳು. ಆಗ ಮಿತಾಲಿ ಮುಂದೆ ಹೇಳಿದಳು, ಅತ್ತೆ ನನ್ನನ್ನು ನೋಡಿಕೊಂಡರು, ನನ್ನ ಗಂಡ ನನಗೆ ಬೆಂಬಲ ನೀಡಿದರು, ಮಾವ ನನ್ನ ಚಿಕಿತ್ಸೆಯ ಎಲ್ಲಾ ಖರ್ಚುಗಳನ್ನು ಭರಿಸಿದರು. ಆದರೆ ನೀವು ಏನು ಮಾಡಿದಿರಿ? ನೀವು ಕೇವಲ ನನ್ನ ಕಿವಿ ತುಂಬಿದಿರಿ. ಈಗ ನಾನು ನಿಮ್ಮ ಕೈಗೊಂಬೆಯಲ್ಲ, ಬದಲಿಗೆ ನನ್ನ ಮನೆಯ ಲಕ್ಷ್ಮಿಯಾಗಿದ್ದೇನೆ. ಗುಂಪಿನಲ್ಲಿದ್ದ ಕೆಲವು ಮಹಿಳೆಯರು ನಗುವಿನ ಧ್ವನಿ ಕೇಳಿಸಿತು. ದೊಡ್ಡಮ್ಮನ ಮುಖ ಕೆಂಪಾಯಿತು. ಕಮಲಾ ಮುಖದಲ್ಲಿಯೂ ಹೆಮ್ಮೆ ಎದ್ದು ಕಾಣುತ್ತಿತ್ತು. ಮಿತಾಲಿ ಹಿಂದಿರುಗಿ ಆರತಿ ತಟ್ಟೆ ಎತ್ತಿಕೊಂಡು ದೇವಿಯ ಮುಂದೆ ನಿಂತು ಪೂಜೆ ಮಾಡಲು ಪ್ರಾರಂಭಿಸಿದಳು. ಈಗ ಅವಳು ಈ ಮನೆಯ ಸೊಸೆಯಷ್ಟೇ ಅಲ್ಲ, ಕುಟುಂಬದ ಆಧಾರ ಸ್ತಂಭವಾಗಿದ್ದಳು. ಸ್ನೇಹಿತರೇ, ಸಂಬಂಧಗಳು ರಕ್ತದಿಂದಲ್ಲ, ನಂಬಿಕೆಯಿಂದ ಬೆಳೆಯುತ್ತವೆ ಮತ್ತು ಎಲ್ಲಿ ನಂಬಿಕೆ ಇರುತ್ತದೆಯೋ ಅಲ್ಲಿ ಮನೆಯಲ್ಲಿ ಬೆಂಕಿ ಹಚ್ಚುವವರು ಸೋಲಲೇಬೇಕಾಗುತ್ತದೆ. ಸ್ನೇಹಿತರೇ, ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.